ಓಂ ಸಾಯಿರಾಮ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಶ್ರೀ ಸಾಯಿ ಡಿವೈನ್ ಟಚ್ ಕನ್ನಡ. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಬಂದಿದ್ದೀನಿ. ನಾವು ಈ ವರ್ಷದ ಆರಂಭನ ಶಿರಡಿಗೆ ಹೋಗೋದ್ರ ಮುಖಾಂತರ ಮಾಡಿದ್ವಿ. ನಾವು ಶಿರಡಿಗೆ ಹೇಗೆ ಹೋದ್ವಿ, ಅಲ್ಲಿ ಏನೇನಾಯಿತು ಅನ್ನೋದನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಶಿರಡಿಗೆ ಹೊನ್ನಾವರದಿಂದ ಹೋದ್ವಿ. ಇಲ್ಲಿ ಹೊನ್ನಾವರದಿಂದ ನಾವು ಫಸ್ಟ್ ಹೋಗಿದ್ದು ಮಡ್ಗಾವ್ಗೆ. ನಾವಿವಾಗ ಹೊನ್ನಾವರ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ನಮಗೆ 10:30ಗೆ ಟ್ರೈನ್ ಇದ್ದಿದ್ದರಿಂದ ನಾವು ಬೆಳಗ್ಗೆ ಬೇಗನೆ ಎದ್ದು ಟಿಫನ್ ಎಲ್ಲ ಮಾಡಿಕೊಂಡು ಆಟೋದಲ್ಲಿ ನಾವು ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಇಲ್ಲಿ ಕರೆಕ್ಟ್ ಟೈಮಿಗೆ ರೀಚ್ ಆಗಿ ಟಿಕೆಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಟ್ರೈನ್ ಹತ್ತಿದ್ವಿ. ಇಲ್ಲಿಂದ ನಮಗೆ ಮಡ್ಗಾವ್ಗೆ ಹೋಗೋಕ್ಕೆ ಒಬ್ಬರಿಗೆ 75 ರೂಪೀಸ್ ಚಾರ್ಜಸ್ ಇರುತ್ತೆ. ಅಲ್ಲಿಂದ ನಾವು ಮಡ್ಗಾಂವ್ ಸ್ಟೇಷನ್ಗೆ 1:30 ಅಷ್ಟೊತ್ತಿಗೆ ರೀಚ್ ಆದ್ವಿ. ಅಲ್ಲಿಂದ ನಮಗೆ ಕೋಪಾರ್ಗಾಂವ್ಗೆ ಟ್ರೈನ್ ಇದ್ದಿದ್ದು 2:30. ಸೊ ನಾವು ಅಲ್ಲಿ ಊಟನ ಮುಗಿಸ್ಕೊಂಡು ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲಿ ನಮಗೆ ಒಂದು ಟೆನ್ಷನ್ ಸ್ಟಾರ್ಟ್ ಆಯಿತು. ಏನಂದರೆ ನಾವು ಬುಕ್ ಮಾಡಿರೋ ಟಿಕೆಟ್ ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಆಯಿತು. ಸೊ ನಾವು ಏನು ಮಾಡೋದು ಅಂತ ಎಲ್ಲರೂ ಕನ್ಫ್ಯೂಷನಲ್ಲಿದ್ವಿ. ಆಮೇಲೆ ಜನರಲಲ್ಲೇ ಹೋಗೋಣ ಅಂತ ನಾವೇನು ಮಾಡ್ಕೊಂಡ್ವಿ, ಡಿಸೈಡ್ ಮಾಡಿ ಜನರಲಿಗೆ ಹತ್ತೋದು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಆದರೆ ಜರ್ನಿ ಮಾತ್ರ ತುಂಬ ಕಷ್ಟ ಆಯಿತು. ಯಾವತ್ತು ಜನರಲಲ್ಲಿ ಹೋಗೋಕ್ಕೆ ಮಾತ್ರ ಯೋಚನೆ ಮಾಡ್ಕೋಬೇಡಿ, ಯಾಕಂದರೆ ತುಂಬಾ ರಶ್ ಇರುತ್ತೆ. ಆದಷ್ಟು ನಾವು ಬುಕ್ ಮಾಡಿನೇ ಹೋಗೋದು ತುಂಬ ಒಳ್ಳೆಯದು. ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೋಪಾರ್ಗಾಂವ್ಗೆ 7 ಗಂಟೆಗೆ ತಲುಪಬೇಕಾಗಿರೋ ಟ್ರೈನ್ ನಮಗೆ 9 ಗಂಟೆ ಅಷ್ಟೊತ್ತಿಗೆ ರೀಚ್ ಆಯಿತು. ಅಲ್ಲೇ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಹಾಗೆ ನಾವು ಆಟೋದಲ್ಲಿ ಹೊರಟಿದ್ದು ಸಾಯಿನಗರ್ ಶಿರಡಿಗೆ. ಇಲ್ಲಿ ಆಟೋಗೆ ಪರ್ ಹೆಡ್ 100 ರೂಪೀಸ್ ಚಾರ್ಜಸ್ ಮಾಡ್ತಾರೆ. ಇಲ್ಲಿ ನಾವು 11 ಮೆಂಬರ್ಸ್ ಇದ್ದಿದ್ದರಿಂದ ನಮಗೆ 1100 ರೂಪೀಸ್ ಚಾರ್ಜಸ್ ಮಾಡಿದರು. ಕೋಪರ್ಗಾಂವಿಂದ ಸಾಯಿನಗರಕ್ಕೆ ಹೋಗೋಕ್ಕೆ 1 ಅವರ್ ಬೇಕಾಯಿತು. 18 ಕಿಲೋಮೀಟ್ರ್ ಇದ್ದಿದ್ದರಿಂದ ಸ್ವಲ್ಪ ಟೈಮ್ ಹಿಡಿತು. ನೆಕ್ಸ್ಟು ನಾವು ಅಲ್ಲಿ ಹೋಗಿ ರೂಮ್ ಬುಕ್ ಮಾಡಿ ರೂಮ್ ಸಿಗೋ ಅಷ್ಟರಲ್ಲಿ ನಮಗೆ 1 ಗಂಟೆ ಆಗಿಬಿಟ್ಟಿತ್ತು. ಅಲ್ಲೇ ನಾವು ಕ್ಯಾಂಟೀನಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ರೂಮ್ ಎಲ್ಲ ಮಾಡ್ಕೊಳ್ಳೋ ತನಕ 1 ಗಂಟೆ ಆಗಿತ್ತು. ನಾವು 3 ರೂಮನ್ನು ಬುಕ್ ಮಾಡಿದ್ವಿ. ಅಲ್ಲಿ ಫ್ರೆಶ್ ಆಗಿ ಅಲ್ಲಿನೇ ನಮಗೆ ಊಟ ಕೂಡ ಇತ್ತು, ಅದು ಫ್ರೀ ಊಟ ಆಗಿರುತ್ತೆ. ಆ ಊಟನ ಮುಗಿಸ್ಕೊಂಡು ನಾವು ಆಮೇಲೆ ರೆಸ್ಟ್ ಮಾಡಿದ್ವಿ. ನಾವು ಇಲ್ಲಿ ರೆಸ್ಟ್ ಮಾಡಿ 5 ಗಂಟೆಗೆ ಆಚೆ ಹೋಗಬೇಕು ಅಂದ್ಕೊಂಡು ಎಲ್ಲರೂ ನಿದ್ರೆ ಮಾಡಿದ್ರಿಂದ ನಾವು 7 ಗಂಟೆಗೆ ಇಲ್ಲಿ ಭಕ್ತ ನಿವಾಸದ ಆಚೆ ತುಂಬಾ ಚೆನ್ನಾಗಿದೆ ಮತ್ತು ಪ್ರಶಾಂತವಾಗ್ಯದ ವಾತಾವರಣ. ನಾವು ನೆಮ್ಮದಿಯಿಂದ ಇದ್ದೀವೇನೋ ಅನಿಸುವಷ್ಟು ಕೂಲ್ ಇತ್ತು. ಇಲ್ಲಿ ರೂಮ್ ಆ್ಯಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಒಂದು ರೂಮಲ್ಲಿ ನಮಗೆ 3 ಬೆಡ್ಸ್ ಇರೋ ರೂಮ್ ಇತ್ತು. ನಿಮಗೆ AC ಮತ್ತು ನಾನ್ AC 2 ಥರದ ರೂಮ್ ಕೂಡ ಸಿಗುತ್ತೆ. ನಾವಿಲ್ಲಿ ಬುಕ್ ಮಾಡ್ಕೊಂಡಿದ್ದು ನಾನ್ AC ರೂಮ್ ಆಗಿತ್ತು. ನೆಕ್ಸ್ಟು ಅಲ್ಲಿಂದ ನಾವು ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡು ನಾವು ಖಂಡೋಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ನಾವು ಇಲ್ಲಿ ಖಂಡೋಬಾ ದೇವಸ್ಥಾನಕ್ಕೆ ಆಟೋಲಿ ಹೋಗೋಣ ಅಂದ್ಕೊಂಡು ಆಮೇಲೆ ವಾಕಬಲ್ ಡಿಸ್ಟೆನ್ಸ್ ಇದೆ ಅಂತ ನಡ್ಕೊಂಡ್ವೇ ಹೋದ್ವಿ. ನೋಡಿದರೆ ತುಂಬಾ ದೂರ ಇತ್ತು. ಇನ್ನೇನು ರೀಚ್ ಆಗ್ತಿದ್ದೀವಿ ಅಂದಾಗ ಆಟೋದವರು ಮೋಸ ಮಾಡೋಕ್ಕೆ ನೋಡಿದರು. ಇನ್ನು 1 ಕಿಲೋಮೀಟರ್ ಇದೆ ಅಂದರು. ನೋಡಿದರೆ ನಮ್ಮ ಮುಂದೆನೇ ದೇವಸ್ಥಾನ ಇತ್ತು. ಹೀಗೆ ಮೋಸ ಎಲ್ಲ ಕಡೆನೂ ಇರುತ್ತೆ. ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು. ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ಬಾಬಾ ಅವರು ಫಸ್ಟ್ ಟೈಮ್ ಶಿರಡಿಗೆ ಬಂದಾಗ ಇಲ್ಲಿ ಮಾಳಸ್ಪತಿಯವರು ಬಾಬಾ ಅವರಿಗೆ ಆಹೋ ಸಾಹಿ ಅಂತ ಕರೆದಿದ್ರಿಂದ ಅಂದಿನಿಂದ ಬಾಬಾ ಅವರು ಸಾಯಿಬಾಬಾ ಆಗಿದ್ದರು. ಇದು ಶಿವನ ದೇವಸ್ಥಾನ ಆಗಿರೋದ್ರಿಂದ ಶಿವ 2 ಪತ್ನಿಯರು ಗಂಗಾ ಮತ್ತು ಪಾರ್ವತಿ ವಿಗ್ರಹ ಕೂಡ ಇಲ್ಲಿ ಇದೆ. ನಮಗೆ ಮೊಬೈಲ್ ಅಲೋ ಇಲ್ಲ ಅಂದರು. ಸೊ ನಾವು ಆಫ್ ಮಾಡಿದ್ವಿ, ಕಾರಣ ವಿಡಿಯೋನ ತಗೊಳ್ಳೋಕ್ಕೆ ಆಗಿಲ್ಲ. ಹಾಗೆ ಇಲ್ಲಿ ಹೊರಗೆ ಮಾಳಸ್ಪತಿ ಫೋಟೋ ಮತ್ತು ಬಾಬಾ ಅವರ ಆಪ್ತ ಭಕ್ತರ ಫೋಟೋ ಕೂಡ ನೋಡಬಹುದು. ಹಾಗೆ ದೇವಸ್ಥಾನದ ಹತ್ರ ಬಾಬಾ ಅವರು ಹೇಳಿದ್ದ ಹಾಗೆ ಗುಂಡಿ ತೆಗೆದು ನೋಡಿದಾಗ 4 ದೀಪ ಇರುತ್ತೆ ಅಂದಿದ್ರಲ್ಲ, ಅದು ಇದೇ ಜಾಗ. ಆದ್ದರಿಂದ ಇಲ್ಲಿ ದೀಪ ಹಚ್ಚಿ ಇಟ್ಟಿರ್ತಾರೆ. ಹಾಗೆ ಇಲ್ಲಿ ಚೋಟೆ ಬಾಬಾರ ಮೂರ್ತಿ ಕೂಡ ಇದೆ ಮತ್ತು ಒಂದು ದೂನಿ ಕೂಡ ಇದೆ. ಇಲ್ಲಿ ನಾವು ನೋಡಿ ಮುಗಿಸಿ ನೆಕ್ಸ್ಟು ಬಾಬಾ ಅವರ ಸಮಾಧಿ ಮಂದಿರದ ಹತ್ರ ಬಂದ್ವಿ. ಇಲ್ಲಿ ನಾವು ಫಸ್ಟ್ಗೆ ಹೋಗಿದ್ದು ದ್ವಾರಕಾ ಮಾಯಿಗೆ. ಇಲ್ಲಿ ದರ್ಶನ ಮಾಡಿ ದೂನಿ ಎಲ್ಲ ನೋಡಿ ಬಾಬಾ ಅವರು
ತುಳಸಿ ಬೃಂದಾವನ ಇದೆ. ಬಾಬಾ ಅವರು ಕೂರ್ತಿದ್ದ ಕಲ್ಲು ಕೂಡ ಇಲ್ಲೇ ಇದೆ. ಹಾಗೆ ಬಾಬಾ ಹಚ್ಚುತ್ತಿದ್ದ ಒಲೆ ಇದೆ. ಇನ್ನೊಂದು ವಿಶೇಷತೆ ಅಂದರೆ ಇಲ್ಲಿ ಗೋಡೆ ಮೇಲೆ ಬಾಬಾ ಅವರು ಕೂಡ ಕಾಣಿಸ್ತಾರೆ. ನೆಕ್ಸ್ಟ್ ನಾವು ಚಾವಡಿಗೆ ಹೋದ್ವಿ. ಆಮೇಲೆ ದಕ್ಷಿಣಾಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಬಾಬಾ ಅವರ ಕಾಲದಿಂದಲೇ ಪೂಜೆ ನಡೀತಿತ್ತು. ಈ ದೇವಾಲಯದ ವಿಶೇಷತೆ ಅಂದರೆ ದಕ್ಷಿಣ ದಿಕ್ಕೆದುರಿಗೆ ಮುಖ ಮಾಡಿ ಆಂಜನೇಯ ಸ್ವಾಮಿ ಇದ್ದಾರೆ. ನೆಕ್ಸ್ಟ್ ಮಂದಿರಕ್ಕೆ ಹೋದ್ವಿ. ಅಲ್ಲಿ ಪಲ್ಲಕ್ಕಿ ಕೂಡ ತಗೊಂಡು ಹೋಗ್ತಾ ಇದ್ರು, ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೀತಾ ಇತ್ತು. ಅದನ್ನು ಕೂಡ ನೋಡಿ ಮೊಬೈಲ್ಸ್ ಟೆಂಪಲ್ ಒಳಗೆ ಅಲೋ ಇಲ್ಲ, ಆದ್ದರಿಂದ ನಾವು ಮೊಬೈಲ್ಸ್ನ ಲಾಕರ್ಗೆ ಹಾಕಿ ಬಾಬಾ ಅವರ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಬಾಬಾ ಅವರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು, ತುಂಬಾ ಖುಷಿ. ಬಾಬಾ ಅವರ ಪಾದಗಳನ್ನು ಮುಟ್ಟಿ ದರ್ಶನ ಮಾಡಿದ್ರಿಂದ ನಾವು ಟ್ರೈನಲ್ಲಿ ಕಷ್ಟಪಟ್ಟಿದ್ದು ಜನರಲಲ್ಲಿ ಬಂದಿದ್ದೆಲ್ಲ ಮರ್ತೇ ಬಿಟ್ವಿ. ಅಲ್ಲಿ ಬೇವಿನ ಎಲೆ ಕೂಡ ನಮಗೆ ಸಿಕ್ತು. ಹಾಗೆ ಅಲ್ಲಿ ಕೂತು ಊದಿ ಮತ್ತು ಪ್ರಸಾದ ಇಸ್ಕೊಂಡು ಆಚೆ ಬಂದ್ವಿ. ಇಷ್ಟೆಲ್ಲ ಮುಗಿಸೋ ಅಷ್ಟರಲ್ಲಿ 9:30 ಆಗಿತ್ತು. ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಿ ಊಟಕ್ಕೆ ಭೋಜನಾಲಯಕ್ಕೆ ಹೋದ್ವಿ. ಅಲ್ಲಿ ಭೋಜನಾಲಯ ಕ್ಲೋಸ್ ಆಗಿತ್ತು. ನೈಟ್ 9:30 ಒಳಗೆ ನಾವು ಹೋಗಬೇಕಿತ್ತು. ಆಮೇಲೆ ಒಂದು ಹೋಟೆಲಲ್ಲೇ ಊಟ ಮುಗಿಸಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ 3 ಗಂಟೆಗೆ ಎದ್ದು ಕಾಕಡ ಆರತಿಗೆ ನಾವು ಹೋದ್ವಿ. ಮೊಬೈಲ್ಸ್ ಅಲೋ ಇರೋಲ್ಲ, ಸೊ ನಾವು ರೂಮಲ್ಲೇ ಬಿಟ್ಟು ಬಂದ್ವಿ. ಹಾಗೆ ಮ್ಯೂಸಿಯಂ ಮತ್ತು ನಂದಾದೀಪ, ದತ್ತ ಮಂದಿರ, ಹಾಜಿ ಅಬ್ದುಲ್ಲ ಸಮಾಧಿ ಅದನ್ನೆಲ್ಲ ನೋಡಿ ರೂಮ್ ಕಡೆಗೆ ಬಂದ್ವಿ. ಇಲ್ಲೇ ನಿಮಗೆ ಟೀ, ಕಾಫಿ, ಹಾಲು, ಟಿಫನ್ ಕೂಡ ಕಡಿಮೆ ರೇಟಲ್ಲಿ ಸಿಗುತ್ತೆ, ತಗೋಬಹುದು. ಇಲ್ಲಿಂದ ನಾವು ರೆಡಿಯಾಗಿ ನೆಕ್ಸ್ಟ್ ಹೊರಟಿದ್ದೆ ಸಾಯಿ ತೀರ್ಥಕ್ಕೆ. ಇದು ಇಂಡಿಯಾದ ಫಸ್ಟ್ ಡಿವೋಷನಲ್ ಥೀಮ್ ಪಾರ್ಕ್. ಇದಕ್ಕೆ ಎಂಟ್ರಿ ಬಂದು 550 ಪರ್ ಹೆಡ್. ಇದು 3 ಅವರ್ಸ್ ಶೋ ಆಗಿರೋದ್ರಿಂದ ಲೈಟ್ ಫುಡ್ ಕೂಡ ಇರುತ್ತೆ ಅಂತ ಅಂದರು. ಲೈಟ್ ಫುಡ್ ನಮಗೆ ಬೇಕು ಅಂತ ಅಂದರೆ ಎಕ್ಸ್ಟ್ರಾ ಪೇ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಪೇ ಮಾಡಿಕೊಂಡು ನಾವು 550 ಕೂಡ ಪೇ ಮಾಡಿಕೊಂಡು ಟಿಕೆಟ್ಸ್ನ ಬುಕ್ ಮಾಡ್ಕೊಂಡ್ವಿ. ಇಲ್ಲಿಂದ ಒಳಗೆ ಹೋಗಿ ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡು ಇಲ್ಲೇ ನಿಮಗೆ ಶಾಪಿಂಗ್ಗೆ ಬಟ್ಟೆ ಅಂಗಡಿ, ಸೀರೆ ಅಂಗಡಿ, ಹಾಗೆ ಟಾಯ್ಸ್ ಏನೇನೋ ಇತ್ತು. ಆದರೆ ಅಲ್ಲಿ ತುಂಬ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ನೀವೇನು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ ಅಲ್ಲಿ. ನೆಕ್ಸ್ಟು ಗೇಮ್ ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ನಮ್ಮದು ಫಸ್ಟ್ ಶೋ ಸ್ಟಾರ್ಟ್ ಆಗುತ್ತೆ ಅಂತ ನಮಗೆ ಅನೌನ್ಸ್ ಬಂತು. ನಾವು ಇಲ್ಲಿಂದ ಫಸ್ಟ್ ಶೋಗೆ ಹೋಗಿದ್ದು ಸಬ್ಕಾ ಮಾಲಿಕ್ ಏಕ್ ಹೇ. ಸಬ್ಕಾ ಮಾಲಿಕ್ ಏಕ್ ಹೇ ಶೋ ಆದಮೇಲೆ ಲಂಕಾ ದಹನ್ ಶೋಗೆ ಹೋದ್ವಿ. ಅದಂತೂ ನೀವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಅದು 5D ಶೋ ಮತ್ತು ಮೂವಬಲ್ ಚೇರ್ಸ್ ಎಲ್ಲ ಇರೋದ್ರಿಂದ ನಾವು ಲೈವಲ್ಲಿ ಲಂಕಾ ದಹನ್ಗೆ ಹೋಗ್ತಾ ಇದ್ದೀವೇನೋ ಅನ್ನೋಷ್ಟು ನಮಗೆ ಫೀಲ್ ಕೊಡುತ್ತೆ. ನೆಕ್ಸ್ಟು ಅಲ್ಲಿಂದ ನಾವು ನೆಕ್ಸ್ಟು ದ್ವಾರಕಾಮಾಯಿ ಶೋಗೆ ಹೋದ್ವಿ. ದ್ವಾರಕಾಮಾಯಿ ಶೋ ಆದಮೇಲೆ ಲಾಸ್ಟ್ ಹೋಗಿದ್ದೆ ತೀರ್ಥಯಾತ್ರೆ. ಅಲ್ಲಿ 11 ತೀರ್ಥ ಸ್ಥಳದ ದರ್ಶನ ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಫೋಟೋಶೂಟ್ ಕೂಡ ಇತ್ತು. ಇಲ್ಲಿ ನಿಮಗೆ ಆ ಫೋಟೋಸ್ ಬೇಕು, ಸಾಫ್ಟ್ ಕಾಪಿ ಬೇಕು, ಹಾರ್ಡ್ ಕಾಪಿ ಬೇಕು ಅಂತಂದರೆ ನೀವು ಎಕ್ಸ್ಟ್ರಾ ಪೇ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಅದೆಲ್ಲ ಮುಗಿಸಿ ಲೈಟ್ ಫುಡ್ ತಿಂದು ಸಾಯಿ ಭಕ್ತ ನಿವಾಸ್ಗೆ ಬಂದು ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಶನಿ ಸಿಗ್ನಾಪುರಕ್ಕೆ ಹೋದ್ವಿ. ಅಲ್ಲಿ ಮಳೆ ಇದ್ದಿದ್ದರಿಂದ ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ಸಾರಿ ಫ್ರೆಂಡ್ಸ್. ಅಲ್ಲಿ ಎಣ್ಣೆ ಎಲ್ಲ ಹಾಕಿ ನೆಕ್ಸ್ಟು ಅಲ್ಲಿ ದರ್ಶನ ಮಾಡಿ ನಾವು TTಯಲ್ಲಿ ಹೋಗಿದ್ವಿ. ಹಾಗೆ TTಯಲ್ಲೇ ವಾಪಸ್ ಬಂದ್ವಿ. ನೆಕ್ಸ್ಟ್ ಡೇ ನಾವು ಕೋಪರ್ಗಾಂವ್ ಟು ಮಡ್ಗಾಂವ್ ಟು ಹೊನ್ನಾವರ್ಗೆ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.